ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಬೆಳಗ್ಗಿನ ತಿಂಡಿಗೆ ಯಾವುದನ್ನು ಸೇವಿಸುವುದರಿಂದ ದಿನಪೂರ್ತಿ ಶುಗರ್ ನಿಯಂತ್ರಣದಲ್ಲಿರುತ್ತದೆ? ಆಪ್ಷನ್ಸ್: ಎ ಮೊಟ್ಟೆ, ಬಿ ಇಡ್ಲಿ, ಸಿ ಸಲಾಡ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬೆಳಗಿನ ಉಪಹಾರವು ದಿನದ ಪ್ರಮುಖ ಊಟವಾಗಿದ್ದು, ಶುಗರ್ ಇರುವವರಿಗೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಸಮತೋಲನದಲ್ಲಿ ಇರಿಸಲು ಬೇಯಿಸಿದ ಮೊಟ್ಟೆಗಳು ಅತ್ಯುತ್ತಮ ಉಪಹಾರ ಆಯ್ಕೆಗಳಲ್ಲಿ ಒಂದಾಗಿದೆ. ಪ್ರೋಟೀನ್ ಮತ್ತು ಇತರ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿದ್ದು, ತರಕಾರಿಗಳ ಜೊತೆ ಅಥವಾ ಆಮ್ಲೆಟ್ ಕೂಡ ಮಾಡಿ ಇದನ್ನು ಸೇವಿಸಬಹುದು. ಗೋಧಿ ಮತ್ತು ರವಾ, ರಾಗಿ ಅಥವಾ ಓಟ್ಸ್ನಿಂದ ಮಾಡಿದ ಇಡ್ಲಿಗಳನ್ನು ತಿನ್ನಿರಿ. ಅಕ್ಕಿಯ ಬದಲಿಗೆ ರವೆಯನ್ನು ಬಳಸುವುದು ಉತ್ತಮ. ಸೌತೆಕಾಯಿಗಳು, ಟೊಮ್ಯಾಟೊಗಳು, ಎಲೆಕೋಸು, ಲೇಟಸ್, ಈರುಳ್ಳಿ ಮತ್ತು ಇತರವುಗಳನ್ನು ಸೇರಿಸಿ ಸ್ವಲ್ಪ ನವಣೆ, ಕಾಟೇಜ್ ಚೀಸ್ ಸೇರಿಸಿ ಸ್ವಲ್ಪ ಆಲಿವ್ ಎಣ್ಣೆ, ನಿಂಬೆ ರಸದೊಂದಿಗೆ ಚಿಮುಕಿಸಿ ಸಲಾಡ್ ಮಾಡಿ ತಿನ್ನುವುದರಿಂದ ಕೂಡ ಶುಗರ್ ದಿನಪೂರ್ತಿ ಹತೋಟಿಯಲ್ಲಿರುತ್ತದೆ. ಎರಡನೇ ಪ್ರಶ್ನೆ, ಆಯುರ್ವೇದದ ಪ್ರಕಾರ ರಾತ್ರಿಯ ಸಮಯದಲ್ಲಿ ಯಾವುದನ್ನು ತಿನ್ನುವುದರಿಂದ ಆರೋಗ್ಯ ಹದಗೆಡುತ್ತದೆ? ಆಪ್ಷನ್ಸ್: ಎ ಎಣ್ಣೆಯುಕ್ತ ಆಹಾರ, ಬಿ ಹೆಪ್ಪುಗಟ್ಟಿದ ಆಹಾರ, ಸಿ ಐಸ್ ಕ್ರೀಮ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಜಂಕ್ ಫುಡ್, ಎಣ್ಣೆಯುಕ್ತ ಆಹಾರ, ಕೆಲವು ಮಾಂಸಗಳು, ಹೆಪ್ಪುಗಟ್ಟಿದ ಆಹಾರ, ಮೊಸರು ಅಥವಾ ಐಸ್ ಕ್ರೀಮ್ ರಾತ್ರಿಯ ಸಮಯದಲ್ಲಿ ನೀವು ತಿನ್ನುವುದನ್ನು ತಪ್ಪಿಸಿ. ರಾತ್ರಿಯಲ್ಲಿ ಅವುಗಳನ್ನು ಹೆಚ್ಚು ತಿನ್ನುವುದು ದೇಹದಲ್ಲಿ ಅಸಮತೋಲನವನ್ನು ಉಂಟುಮಾಡುತ್ತದೆ. ಮೂರನೇ ಪ್ರಶ್ನೆ, ಮನೆಯಲ್ಲಿ ಬುದ್ಧನ ವಿಗ್ರಹ ಇಡಲು ಇಚ್ಛಿಸುವವರು ಯಾವ ದಿಕ್ಕಿನಲ್ಲಿ ಇಡುವುದು ಒಳ್ಳೆಯದು? ಆಪ್ಷನ್ಸ್: ಎ ಈಶಾನ್ಯ, ಬಿ ಉತ್ತರ, ಸಿ ನೈಋತ್ಯ, ಡಿ ಪೂರ್ವ. ಸರಿಯಾದ ಉತ್ತರ ಆಪ್ಷನ್ ಡಿ ಪೂರ್ವ. ವಾಸ್ತು ಪ್ರಕಾರ ಬುದ್ಧನ ವಿಗ್ರಹವನ್ನು ಪೂರ್ವಾಭಿಮುಖವಾಗಿ ಇಡುವುದರಿಂದ ಮನದಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ ಮತ್ತು ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಮಕ್ಕಳ ಅಧ್ಯಯನ ಕೊಠಡಿಯಲ್ಲಿ ಬುದ್ಧನ ಪ್ರತಿಮೆಯನ್ನು ಪೂರ್ವಾಭಿಮುಖವಾಗಿ ಇರಿಸುವುದರಿಂದ ಮಕ್ಕಳ ಏಕಾಗ್ರತೆ ಹೆಚ್ಚುತ್ತದೆ ಮತ್ತು ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಆಸಕ್ತಿ ಮೂಡುತ್ತದೆ ಎಂದು ನಂಬಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, ದೇಹದಲ್ಲಿ ಕಫ ದೋಷ ಹೆಚ್ಚಾದರೆ ಏನಾಗುತ್ತದೆ? ಆಪ್ಷನ್ಸ್: ಎ ತೂಕ ಹೆಚ್ಚುತ್ತದೆ, ಬಿ ಅಜೀರ್ಣ, ಸಿ ಎದೆ ಉರಿ, ಡಿ ಉಸಿರಾಟದ ತೊಂದರೆ. ಉತ್ತರ ಆಪ್ಷನ್ ಎ ತೂಕ ಹೆಚ್ಚುತ್ತದೆ. ದೇಹದಲ್ಲಿ ಕಫ ದೋಷ ಹೆಚ್ಚಾದರೆ ತೂಕ ಹೆಚ್ಚಾಗುತ್ತದೆ. ವಾಕರಿಕೆ, ಕಫ, ಮೂಗು ಸೋರುವುದು, ಅಜೀರ್ಣ, ಅತಿಯಾಗಿ ಜೊಲ್ಲು ಸುರಿಸುವುದು, ಅಲರ್ಜಿ ಕೂಡ ಉಂಟಾಗಬಹುದು. ಐದನೇ ಪ್ರಶ್ನೆ, ಮಸಾಲೆಯುಕ್ತ ಆಹಾರಗಳನ್ನು ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಉಷ್ಣ ಹೆಚ್ಚುತ್ತದೆ, ಬಿ ಎದೆ ಉರಿ, ಸಿ ಉರಿ ಮೂತ್ರ, ಡಿ ಅತಿಸಾರ. ಸರಿಯಾದ ಉತ್ತರ ಆಪ್ಷನ್ ಎ ಉಷ್ಣ ಹೆಚ್ಚುತ್ತದೆ. ಮಸಾಲೆಗಳು ನಿಮ್ಮ ದೇಹದಲ್ಲಿ ಉಷ್ಣತೆಯನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ನಿಮ್ಮ ಆಹಾರದಲ್ಲಿ ಮಸಾಲೆಗಳನ್ನು ಸೇರಿಸಲು ಪ್ರಯತ್ನಿಸಿ. ಇದು ನಿಮ್ಮ ಹೃದಯದ ಆರೋಗ್ಯವನ್ನು ಹೆಚ್ಚಿಸುವುದು, ತೂಕವನ್ನು ನಿರ್ವಹಿಸುವುದು ಮುಂತಾದ ಅನೇಕ ಆರೋಗ್ಯ ಪ್ರಯೋಜನಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ಇದು ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಆದರೆ ನೀವು ಅದನ್ನು ಬಹಳಷ್ಟು ಸೇವಿಸಿದರೆ ಮತ್ತು ಮಸಾಲೆ ಮಟ್ಟವು ತುಂಬಾ ಹೆಚ್ಚಾದರೆ ಮಾತ್ರ ಎದೆ ಉರಿ, ಅಜೀರ್ಣ, ಅತಿಸಾರದಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆರನೇ ಪ್ರಶ್ನೆ, ನಿದ್ರಾ ಪಾರ್ಶ್ವವಾಯು ಎಂದರೇನು ಮತ್ತು ಹೇಗೆ ಸಂಭವಿಸುತ್ತದೆ? ಆಪ್ಷನ್ಸ್: ಎ ಚಲಿಸಲು ಸಾಧ್ಯವಾಗದ ಭಾವನೆ, ಬಿ ಮಲಗುವ ಭಂಗಿ, ಸಿ ಆಹಾರ ಕ್ರಮ, ಡಿ ಅನುವಂಶೀಯತೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಚಲಿಸಲು ಸಾಧ್ಯವಾಗದ ಭಾವನೆಯಾಗಿದ್ದು ನಿದ್ರಿಸುವಾಗ ಅಥವಾ ಎಚ್ಚರಗೊಳ್ಳುವಾಗ ಸಾಮಾನ್ಯವಾಗಿ ಸಂಭವಿಸುತ್ತದೆ. ನಿದ್ರಾಹೀನತೆ, ಮಲಗುವ ಮಾದರಿಗಳು, ಅಡ್ಡಿಯಾಗುವಿಕೆ, ಶಿಫ್ಟ್ ಕೆಲಸ, ನಿದ್ದೆಯ ಅಭಾವ, ಪ್ರತಿರೋಧಕ ನಿದ್ರೆಯಲ್ಲಿ ಉಸಿರುಕಟ್ಟುವಿಕೆ, ಬೆನ್ನಿನ ಮೇಲೆ ಮಲಗುವ ಬದಲು ಬದಿಯಲ್ಲಿ ಮಲಗಿ, ಏಕೆಂದರೆ ಹೆಚ್ಚಿನ ಜನರಿಗೆ ಬೆನ್ನಿನ ಮೇಲೆ ಮಲಗುವ ಈ ಸ್ಥಿತಿಯು ಪ್ರಚೋದಿಸಲ್ಪಡುತ್ತದೆ. ಏಳನೇ ಪ್ರಶ್ನೆ, ಸೂರ್ಯವಂಶಕ್ಕಿರುವ ಮತ್ತೊಂದು ಹೆಸರೇನು? ಆಪ್ಷನ್ಸ್: ಎ ಯದುವಂಶ, ಬಿ ಆದಿತ್ಯ ವಂಶ, ಸಿ ದಶರಥ ವಂಶ, ಡಿ ರಘುವಂಶ. ಸರಿಯಾದ
ಸರಿಯಾದ ಉತ್ತರ ಆಪ್ಷನ್ ಡಿ ರಘುವಂಶ. 8ನೇ ಪ್ರಶ್ನೆ, ಬೀಜಗಳಿಲ್ಲದ ಖರ್ಜೂರವನ್ನು ತಿನ್ನುವುದರಿಂದ ಯಾವುದರ ಆರೋಗ್ಯವನ್ನು ಉತ್ತಮವಾಗಿರಿಸಲು ಸಹಾಯ ಮಾಡುತ್ತದೆ? ಆಪ್ಷನ್ಸ್ ಎ ಹೃದಯ, ಬಿ ಮೆದುಳು, ಸಿ ಯಕೃತ್, ಡಿ ಹಲ್ಲುಗಳು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಇವುಗಳಲ್ಲಿ ಕ್ಯಾಲ್ಸಿಯಂ, ರಂಜಕ ಮತ್ತು ಖನಿಜಗಳು ಸಮೃದ್ಧವಾಗಿದ್ದು ದೇಹವನ್ನು ಫಿಟ್ ಆಗಿ ಇಡುತ್ತದೆ. ಇದಲ್ಲದೆ ಅವು ವಿಟಮಿನ್ ಬಿ ಮತ್ತು ಮೆಗ್ನೀಷಿಯಂ ಅನ್ನು ಹೊಂದಿರುತ್ತವೆ. ಇದು ಹೃದಯದ ಲಯವನ್ನು ಮುಂದುವರಿಸಲು ಸಹಾಯ ಮಾಡುತ್ತದೆ. ಫೈಬರ್ ಮತ್ತು ನೈಸರ್ಗಿಕ ಸಕ್ಕರೆಯ ಸಮೃದ್ಧ ಮೂಲವಾಗಿದ್ದು ಉತ್ತಮ ಹೃದಯ ಮತ್ತು ಮೆದುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಹೆಚ್ಚು ಪೌಷ್ಟಿಕಾಂಶ ಮತ್ತು ದೇಹಕ್ಕೆ ತ್ವರಿತವಾಗಿ ಶಕ್ತಿಯನ್ನು ಒದಗಿಸುವುದರ ಜೊತೆಗೆ ಮುಖ್ಯವಾಗಿ ಚಳಿಗಾಲದಲ್ಲಿ ಕಲುಷಿತ ಆಹಾರ, ನೀರು, ರಕ್ತ ಮತ್ತು ಇತರ ವಾಹನಗಳಿಂದ ಉಂಟಾಗುವ ಸೂಕ್ಷ್ಮ ಜೀವಿಯ ಸೋಂಕನ್ನು ತಡೆಯಲು ಇದು ಸಹಾಯ ಮಾಡುತ್ತದೆ. ಹಾಗೂ ಉರಿಯೂತದ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುವುದರಿಂದ ಗಾಯಗೊಂಡ ಅಂಗಾಂಶವನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಮತ್ತು ನೋವು, ಊತ, ಮೂಗೇಟುಗಳು ಮತ್ತು ಕೆಂಪು ಬಣ್ಣದಿಂದ ನಿಮ್ಮನ್ನು ರಕ್ಷಿಸುತ್ತದೆ. 10ನೇ ಪ್ರಶ್ನೆ, ಇಡೀ ವಿಶ್ವವು ಯಾವುದರಿಂದ ಹುಟ್ಟಿಕೊಂಡಿತ್ತು ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್ ಎ ನಕ್ಷತ್ರ, ಬಿ ಗ್ಯಾಲಕ್ಸಿ, ಸಿ ಸೂಪರ್ನೋವಾ, ಡಿ ಗ್ರಹ. ಸರಿಯಾದ ಉತ್ತರ ಆಪ್ಷನ್ ಸಿ ಸೂಪರ್ನೋವಾ. ಇಡೀ ವಿಶ್ವವು ಸೂಪರ್ನೋವಾ ಮೂಲಕ ಅಸ್ತಿತ್ವಕ್ಕೆ ಬಂದಿತ್ತು ಎಂದು ಹೇಳಲಾಗುತ್ತದೆ. ಮುಂದಿನ ಪ್ರಶ್ನೆ, ಕಣ್ಣುಗಳು ಸೋಂಕಿಗೆ ಒಳಗಾಗಿದ್ದರೆ ಯಾವ ಸೂಚನೆಯನ್ನು ನೀಡುತ್ತವೆ? ಆಪ್ಷನ್ಸ್ ಎ ಬೆಳಕಿನ ಸೂಕ್ಷ್ಮತೆ, ಬಿ ತಲೆನೋವು, ಸಿ ತುರಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸೂರ್ಯನ ಪ್ರಖರತೆ ಅಥವಾ ಒಳಾಂಗಣ ದೀಪಗಳು ನಿಮ್ಮ ಕಣ್ಣುಗಳಿಗೆ ಅಸಹನೀಯವೆಂದು ಭಾವಿಸಿದರೆ ನೀವು ಬೆಳಕಿಗೆ ಸೂಕ್ಷ್ಮತೆಯನ್ನು ಅನುಭವಿಸುತ್ತಿರಬಹುದು. ಈ ರೋಗ ಲಕ್ಷಣವು ಸಾಮಾನ್ಯವಾಗಿ ಕಣ್ಣಿನ ಸೋಂಕಿನೊಂದಿಗೆ ಇರುತ್ತದೆ. ಕಣ್ಣುಗಳ ಹಿಂದೆ ಅಥವಾ ತಲೆಯ ಹಿಂಬದಿಯಲ್ಲಿ ಮಂದ ನೋವು ಅಥವಾ ತೀಕ್ಷ್ಣವಾದ ನೋವನ್ನು ಅನುಭವಿಸುವುದು. ನಿಮ್ಮ ಕಣ್ಣುಗಳು ಪ್ರತಿ ಕಾರ್ನಿಯಾದ ಮೇಲೆ ಸಣ್ಣ ಮರಳುಗಳು ಕೂತಂತೆ ಅನಿಸಿ ಕಣ್ಣುಗಳು ತುರಿಕೆಯನ್ನುಂಟು ಮಾಡುತ್ತಿದ್ದರೆ ಇದು ಕಣ್ಣಿನ ಸೋಂಕಿನ ಸೂಚನೆಯಾಗಿದೆ. ಮುಂದಿನ ಪ್ರಶ್ನೆ, ಅಂದವನ್ನು ಹೆಚ್ಚಿಸುವ ಯಾವ ಒಂದು ಸಣ್ಣ ತಪ್ಪು ನಮ್ಮ ಜೀವಕ್ಕೆ ಕಂಟಕವಾಗಬಹುದು? ಆಪ್ಷನ್ಸ್ ಎ ಕೂದಲು ಬಣ್ಣ, ಬಿ ವ್ಯಾಕ್ಸಿಂಗ್, ಸಿ ಫೇಶಿಯಲ್, ಡಿ ಕೇಶವಿನ್ಯಾಸ. ಸರಿಯಾದ ಉತ್ತರ ಆಪ್ಷನ್ ಡಿ ಕೇಶವಿನ್ಯಾಸ. ಸಾಕಷ್ಟು ಮಹಿಳೆಯರು ತಮ್ಮ ಅಂದವನ್ನು ಹೆಚ್ಚಿಸಲು ಮೇಕಪ್ ಜೊತೆಗೆ ಕೂದಲಿನ ಕಲರಿಂಗ್, ಹೇರ್ ಸ್ಟ್ರೈಟ್ನಿಂಗ್, ಕರ್ಲಿಂಗ್ ಮಾಡಿಸಿಕೊಳ್ಳುತ್ತಾರೆ. ಆದರೆ ನಿಮ್ಮ ಕೂದಲನ್ನು ರೇಷ್ಮೆ ನೂಲಿನಂತೆ ಮಾಡಿಸುವ ಈ ಹೇರ್ ಸ್ಟ್ರೈಟ್ನಿಂಗ್ ನಿಮ್ಮ ಜೀವಕ್ಕೆ ಕಂಟಕವಾಗಬಹುದು ಎಂದು ತಿಳಿದಿದೆಯೇ? ಕೂದಲು ಸ್ಟ್ರೈಟ್ನಿಂಗ್ನಲ್ಲಿ ಬಳಸುವ ಸಾಕಷ್ಟು ರಾಸಾಯನಿಕಗಳು ಮಹಿಳೆಯರಲ್ಲಿ ಗರ್ಭಾಶಯದ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ. ವರ್ಷಕ್ಕೆ 4ಕ್ಕಿಂತ ಹೆಚ್ಚು ಬಾರಿ ಕೂದಲನ್ನು ಸ್ಟ್ರೈಟ್ನಿಂಗ್ ಮಾಡಿಕೊಳ್ಳುವ ಮಹಿಳೆಯರಿಗೆ ಇತರ ಮಹಿಳೆಯರಿಗಿಂತ ಗರ್ಭಾಶಯದ ಕ್ಯಾನ್ಸರ್ ಬರುವ ಅಪಾಯ ಹೆಚ್ಚು ಎಂದು ಹೇಳುತ್ತಾರೆ ಫೋರ್ಟಿಸ್ ಆಸ್ಪತ್ರೆ ಸ್ತ್ರೀರೋಗ ವಿಭಾಗದ ನಿರ್ದೇಶಕಿ ಡಾಕ್ಟರ್ ಅಪರ್ಣಾ ಜೈನ್. ಮುಂದಿನ ಪ್ರಶ್ನೆ, ಹಾಲಿನಿಂದ ನೀರನ್ನು ಬೇರೆ ಮಾಡುವ ಪಕ್ಷಿ ಯಾವುದು? ಆಪ್ಷನ್ಸ್ ಎ ಗಿಳಿ, ಬಿ ಪಾರಿವಾಳ, ಸಿ ಹಂಸ, ಡಿ ಬಾತುಕೋಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ಹಂಸ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.